500 ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ವೈಭವದ ಸಾಮ್ರಾಜ್ಯ ಹೊಂದಿತ್ತು. ಅಲ್ಲಿನ ಬೀದಿಗಳಲ್ಲಿ, ಸೇರುಗಳಲ್ಲಿ ಮುತ್ತು ರತ್ನಗಳನ್ನು ಮಾರ್ತಾ ಇದ್ರು. ಚಿನ್ನಾಭರಣಗಳಿಂದ ಅಲಂಕರಿಸಿಕೊಂಡ ಆನೆಗಳಿದ್ವು. ಅದು ಕವಿಗಳಿಂದ, ವೀರರಿಂದ ತುಂಬಿದ ನಗರ. ಭಾರತದ ಇತಿಹಾಸದಲ್ಲಿ ಶ್ರೀಮಂತ ನಗರಿ ಎಂದೇ ಖ್ಯಾತವಾದ ವಿಜಯನಗರ. ಈಗ ಹೇಳ್ತಾ ಇರೋ ಕಥೆ 1509ರ ಕಾಲದ್ದು. ಆಗ ತಾನೇ ವಿಜಯನಗರದ ಸಿಂಹಾಸನಕ್ಕೆ ಹೊಸ ದೊರೆಯೊಬ್ಬ ಸಿಕ್ಕಿದ್ದ. ಅವರೇ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ತುಳು ವಂಶಕ್ಕೆ ಸೇರಿದವರು. ಇವರಿಗೆ ಮೊದಲೇ ವಿಜಯನಗರವನ್ನ 2 ವಂಶದವರು ಆಳಿದ್ರು. ವಿಜಯನಗರ ಸಾಮ್ರಾಜ್ಯವನ್ನ ಮೊದಲು ಸ್ಥಾಪಿಸಿದವರು ಸಂಗಮ ವಂಶದ ಅಣ್ಣ ತಮ್ಮಂದ್ರಾದ ಹಕ್ಕ ಮತ್ತು ಬುಕ್ಕರು. ಅದಕ್ಕೂ ಮೊದಲು ಇವರು ಹೊಯ್ಸಳ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಸಾಮಂತರು ಅಂದ್ರೆ ರಾಜನಾದವನಿಗೆ ಸೇನಾ ಬೆಂಬಲ ಒದಗಿಸ್ತಾ ಇದ್ದ ಒಂದು ಪ್ರಾಂತ್ಯದ ಭಾಗವನ್ನಷ್ಟೇ ಆಳೋ ಅಧಿಕಾರ ಹೊಂದಿರೋರು. ಸಾಮಾನ್ಯವಾಗಿ ಇವರು ರಾಜನ ಅಧೀನದಲ್ಲೇ ಇರ್ತಾ ಇದ್ರು. ಹೀಗೆ ಸಾಮಂತ ಅರಸರಾಗಿದ್ದ ಹಕ್ಕ ಬುಕ್ಕರು ಸ್ವತಂತ್ರವಾಗಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಆದರೆ ಆಮೇಲೆ ಆಂತರಿಕ ಕಲಹಗಳು, ದುರ್ಬಲ ಆಳ್ವಿಕೆಯ ಕಾರಣ ಇವರ ಸಾಮ್ರಾಜ್ಯ ದುರ್ಬಲಗೊಳ್ಳುತ್ತೆ. ಆಮೇಲೆ ಸಾಳ್ವ ವಂಶದ ನರಸಿಂಹದೇವರಾಯ ಅನ್ನೋರು ತಾತ್ಕಾಲಿಕವಾಗಿ ವಿಜಯನಗರವನ್ನ ಆಳ್ತಾರೆ. ಅವರು ವಿಜಯನಗರದ ಸೇನಾ ನಾಯಕ ಆಗಿದ್ದವರು. ಉತ್ತರದ ಬಹುಮನಿ ಸುಲ್ತಾನರು ಮತ್ತು ಒಡಿಸ್ಸಾದ ಆಕ್ರಮಣದಿಂದ ವಿಜಯನಗರ ಬಲಹೀನ ಆಗ್ತಾ ಇರುವಾಗ ಈ ನರಸಿಂಹದೇವರಾಯ ಸಾಮ್ರಾಜ್ಯವನ್ನ ತಮ್ಮ ಹಿಡಿತಕ್ಕೆ ತರ್ತಾರೆ. ಆದರೆ ಅವರ ಆಳ್ವಿಕೆ ನಡೆಯೋದು 6 ವರ್ಷಗಳ ಕಾಲ ಮಾತ್ರ. ಅವರು ಸಾಯೋ ಸಮಯದಲ್ಲಿ ಅವರ ಮಕ್ಕಳಿನ್ನೂ ಎಳೆ ವಯಸ್ಸಿನಲ್ಲಿದ್ರು. ಹಾಗಾಗಿ ಅವರ ನಂಬಿಕೆಯ ಸೇನಾಧಿಪತಿ ನರಸನಾಯಕ ಅನ್ನೋರಿಗೆ ಅಧಿಕಾರನ ವಹಿಸಲಾಗತ್ತೆ. ಈ ನರಸನಾಯಕ ತುಳು ವಂಶಕ್ಕೆ ಸೇರಿದವರು. ನರಸನಾಯಕನ ಮಗನೇ ನಾವೀಗ ಮಾತಾಡೋಕೆ ಹೊರಟಿರೋ ಶ್ರೀಕೃಷ್ಣ ದೇವರಾಯ. ವಿಜಯನಗರದ ವೈಭವವನ್ನ ಉತ್ತುಂಗಕ್ಕೆ ಕೊಂಡೊಯ್ದ ನಾಯಕ. ಶ್ರೀಕೃಷ್ಣ ದೇವರಾಯ ತುಳುವ ವಂಶದ ಪ್ರಬಲ ರಾಜನಾಗಿ ಬೆಳೀತಾರೆ. 1509 ಮತ್ತು 1529ರವರೆಗೆ ಆಳ್ವಿಕೆ ಮಾಡ್ತಾರೆ. ಅವರ ಆಳ್ವಿಕೆ ಇಂದಿನ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಅದರಾಚೆಗಿನ ಪ್ರದೇಶಗಳನ್ನು ಕೂಡ ಒಳಗೊಂಡಿತ್ತು. ವಿಜಯನಗರಕ್ಕಿದ್ದ ಅನೇಕ ಶತ್ರುಗಳನ್ನು ಅವರು ಸೋಲಿಸಿಬಿಡ್ತಾರೆ. ಗಮನಿಸಬೇಕಾದ ವಿಷಯ ಅಂದರೆ ಅವರ ಗುರಿ ಇದ್ದಿದ್ದು ಯುದ್ಧ ಮಾಡಿ ಸಾಮ್ರಾಜ್ಯಗಳನ್ನು ಗೆಲ್ಲೋದಷ್ಟೇ ಅಲ್ಲ, ಬದಲಾಗಿ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸೋದು. ಆ ಶಾಂತಿಯನ್ನ ಅವರು ಕಂಡುಕೊಳ್ತಾ ಇದ್ದಿದ್ದು ಕಲೆಗಳಲ್ಲಿ, ಕಲಾತ್ಮಕವಾಗಿ ರೂಪುಗೊಳ್ಳೋ ದೇಗುಲಗಳಲ್ಲಿ. ಶ್ರೀಕೃಷ್ಣ ದೇವರಾಯ ಅವರ ಸಮಯದಲ್ಲಿ ವಿಜಯ ವಿಠಲ ದೇವಾಲಯದಂತಹ ಅದ್ಭುತ ದೇಗುಲಗಳನ್ನು ನಿರ್ಮಿಸ್ತಾರೆ. ಪಂಡಿತರನ್ನ, ಕವಿಗಳನ್ನ ಪ್ರೋತ್ಸಾಹಿಸ್ತಾರೆ. ಅವರ ಆಳ್ವಿಕೆಯ ಕಾಲವನ್ನ ವಿಜಯನಗರದ ಅತ್ಯಂತ ವೈಭವದ ಕಾಲ ಅಂತ ಇತಿಹಾಸ ಗುರುತಿಸುತ್ತೆ. ಮೊಘಲ್ ಚಕ್ರವರ್ತಿ ಬಾಬರ್ ಭಾರತದ ರಾಜರುಗಳ ಸಮೀಕ್ಷೆ ಮಾಡಿದಾಗ ಭಾರತದಲ್ಲಿ ಆಗ ಇದ್ದ ರಾಜರುಗಳ ಪೈಕಿ ಶ್ರೀಕೃಷ್ಣ ದೇವರಾಯನನ್ನ ಅತ್ಯಂತ ಸಮರ್ಥ, ಪ್ರಭಾವಶಾಲಿ ಆಡಳಿತಗಾರ ಅಂತ ಗುರುತಿಸ್ತಾನಂತೆ. ಹಾಗೆ ಪೋರ್ಚುಗೀಸ್ ಪ್ರಯಾಣಿಕರು ಕೃಷ್ಣದೇವರಾಯರನ್ನ ಅಸಾಧಾರಣ ಮಿಲಿಟರಿ ಕಮಾಂಡರ್ ಅಂತ ವರ್ಣಿಸ್ತಾರೆ. ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯ ಉತ್ತುಂಗದ ಶಿಖರ ಏರಿದ್ದನ್ನ ಜಗತ್ತು ಕಂಡಿದೆ. ವೈಭವದ ಆಡಳಿತ ಅಂದ್ರೆ ಶ್ರೀಮಂತಿಕೆಯ ಪ್ರದರ್ಶನ ಅಲ್ಲ. ಅವರು ವ್ಯವಸಾಯದ ಮೇಲೆ ಗಮನ ಕೊಟ್ಟರು, ಜಲಾಶಯಗಳು, ಕಾಲುವೆಗಳನ್ನು ಕಟ್ಟಿಸಿದ್ರು. ಇದರಿಂದ ಭೂಮಿ ಫಲವತ್ತಾಗಿ ರೈತರು ಸಂತೋಷದಿಂದ ಇದ್ರು. ವ್ಯಾಪಾರ, ವಾಣಿಜ್ಯವನ್ನ ಬಹಳ ಪ್ರೋತ್ಸಾಹ ಮಾಡಿದ್ರು. ದೂರದ ದೇಶಗಳಾದ ಪೋರ್ಚುಗಲ್, ಅರೇಬಿಯಾ, ಚೀನಾದಿಂದ ವ್ಯಾಪಾರಿಗಳು ವಿಜಯನಗರಕ್ಕೆ ಬರ್ತಾ ಇದ್ರು. ವಿಜಯನಗರ ಜಗತ್ತಿನ ಅತ್ಯಂತ ಶ್ರೀಮಂತ ನಗರ ಅಂತ ಕರೆಸಿಕೊಳ್ಳೋದಕ್ಕೆ ಇದೆಲ್ಲವೂ ಕಾರಣ ಆಗತ್ತೆ. ಇದರ ಜೊತೆಗೆ ಅವರ ನಿಲುವುಗಳು, ಅಭಿರುಚಿಗಳನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಎಲ್ಲರ ಜೊತೆ ಸಹನೆಯಿಂದ ಇರಬೇಕು, ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅನ್ನೋ ನಂಬಿಕೆ ಇದ್ದವರು ಶ್ರೀಕೃಷ್ಣ ದೇವರಾಯರು. ಅವರ ರಾಜ್ಯದಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಕ್ರೈಸ್ತ ಎಲ್ಲರೂ ಸಮಾನ ಹಕ್ಕುಗಳಿಂದ ಶಾಂತಿಯಿಂದ ವಾಸ ಮಾಡ್ತಾ ಇದ್ರು. ಹಾಗೆ ತನ್ನ ಆಸ್ಥಾನದಲ್ಲಿ ಎಲ್ಲ ಧರ್ಮಗಳ ಪಂಡಿತರನ್ನ ಕೂಡ ಇಟ್ಕೊಂಡಿದ್ರು. ಒಬ್ಬ ಸಮರ್ಥ ನಾಯಕನ ಎಲ್ಲ ಗುಣಗಳು ಎರಕ ಹೊಯ್ದ ಹಾಗಿದ್ದ ಕೃಷ್ಣದೇವರಾಯರ ಮನಸ್ಸು ಗೆದ್ದವಳು ಅವರ ಆಸ್ಥಾನದ ನರ್ತಕಿ ಚಿನ್ನಾದೇವಿ. ಕೃಷ್ಣದೇವರಾಯರು ಅದಾಗಲೇ ರಾಣಿ ತಿರುಮಲ ದೇವಿಯವರನ್ನ ಮದುವೆಯಾಗಿದ್ರು.
ಕೃಷ್ಣದೇವರಾಯರು ಪಟ್ಟ ಏರೋದಕ್ಕೂ ಮೊದಲೇ ಅವರ ವಿವಾಹ ನೆರವೇರಿತ್ತು. ನರ್ತಕಿ ಚಿನ್ನಾದೇವಿ ಶ್ರೀವಲ್ಲಿ ಪುತ್ತೂರು ಅನ್ನೋ ಪಟ್ಟಣದಲ್ಲಿ ದೇವದಾಸಿಯಾಗಿದ್ದವಳು. ಅವಳ ಕಂಗಳಲ್ಲಿದ್ದ ಬೆಂಕಿಯ ಮುಂದೆ ಎಂತಹ ಚಕ್ರವರ್ತಿಯಾದರೂ ಸೋತ್ ಹೋಗ್ತಾನೆ ಅಂತ ಅವಳನ್ನ ಕಂಡೋರೆಲ್ಲ ವರ್ಣಿಸ್ತಾ ಇದ್ರಂತೆ. ಕೃಷ್ಣದೇವರಾಯರು ಕೂಡ ಅವಳ ಕಂಗಳ ಬೆಂಕಿಗೆ ಕರಗಿ ಹೋದ್ರು. ಧೂಪದ ಸುಗಂಧ ಮತ್ತು ವೀಣೆನಾದಗಳ ನಡುವೆ ಇವರ ಆತ್ಮೀಯತೆ, ಸ್ನೇಹ ಗಾಢವಾಗ್ತಾ ಹೋಯಿತು. ಪಟ್ಟದ ಮಹಿಷಿ ತಿರುಮಲದೇವಿಯೇ ಆಗಿದ್ರೂ ಚಿನ್ನಾದೇವಿ ರಾಯರಿಗೆ ಬಹಳ ಆಪ್ತವಾದ್ಲು. ರಾಜಕೀಯ ನಿರ್ಧಾರಗಳನ್ನು ಆಕೆ ಪ್ರಭಾವಿಸ್ತಾ ಇದ್ಲು ಅನ್ನೋ ಮಾತುಗಳಿವೆ. ಒಂದು ಸಾಮ್ರಾಜ್ಯದ ಬಲ ಇರೋದು ಕೇವಲ ಅದರ ಕೋಟೆಗಳಲ್ಲಿ ಮಾತ್ರ ಅಲ್ಲ, ಅದರ ಆತ್ಮದಲ್ಲೂ ಕೂಡ ಇರುತ್ತೆ. ಮತ್ತು ಆ ಆತ್ಮವನ್ನು ಗಟ್ಟಿ ಮಾಡೋದು ಸಾಹಿತ್ಯ, ಕಲೆ, ಸಂಗೀತ ಅನ್ನೋದನ್ನ ಚಿನ್ನಾದೇವಿ ಒತ್ತಿ ಹೇಳ್ತಾ ಇದ್ಲಂತೆ. ಪ್ರೇಮದ ಜೊತೆ ಆದರ್ಶಗಳನ್ನು ಇಬ್ರು ಹಂಚಿಕೊಳ್ತಾ ಇದ್ರು. ಇಂದಿನ ಕಾಲದ ಕಣ್ಣಲ್ಲಿ ನೋಡುವಾಗ ಒಪ್ಪಿಕೊಳ್ಳೋದು ಕಷ್ಟನೇ ಆದರೂ ಪಟ್ಟದ ಮಹಿಷಿ ಇದ್ದಾಗಲೂ ರಾಜನಾದವನು ತನ್ನ ಪಟ್ಟದ ರಾಣಿಯ ಹೊರತಾಗಿಯೂ ಇತರ ರಾಣಿಯರನ್ನ, ಪ್ರೇಯಸಿಯರನ್ನ ಹೊಂದಿರೋದು ಇತಿಹಾಸದಲ್ಲಿ ಅದೆಷ್ಟೋ ಕಥೆಗಳಲ್ಲಿ ನಾವು ಕಾಣ್ತೀವಿ. ಹಾಗಂತ ರಾಯರು ಚಿನ್ನಾದೇವಿಯ ಪ್ರೇಮದಲ್ಲಿ ತನ್ನ ಜವಾಬ್ದಾರಿಗಳನ್ನು ಮರೆಯೋ ಹಾಗಿರಲಿಲ್ಲ. ಅವರು ಸಿಂಹಾಸನವನ್ನೇರಿದ ಕ್ಷಣದಿಂದಲೂ ಅವರ ಮುಂದೆ ಸಾಲು ಸಾಲು ಸವಾಲುಗಳೇ ಇದ್ವು. ಪಕ್ಕದ ಗೋಲ್ಕೊಂಡ, ಬಿಜಾಪುರ, ಅಹಮದ್ ನಗರದ ಸುಲ್ತಾನರು ವಿಜಯನಗರವನ್ನು ನುಂಗೋದಕ್ಕೆ ಸಿದ್ಧರಾಗಿದ್ರು. ಒಳಗಿನಿಂದಲೇ ಸಾಮಂತ ರಾಜರುಗಳು ಮತ್ತು ಮಂತ್ರಿಗಳು ಈ ಯುವ ರಾಜನನ್ನ ಅನುಭವಹೀನ ಅಂತ ತೀರ್ಮಾನಿಸಿ ತಮ್ಮ ತಮ್ಮ ಸ್ವಾರ್ಥಕ್ಕೆ ಅವರನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಇದು ಒಬ್ಬ ರಾಜನಿಗೆ ಇರಬಹುದಾದಂತಹ ಅತ್ಯಂತ ಕಠಿಣ ಪರೀಕ್ಷೆಯ ಸಮಯ. ಬಹಳಷ್ಟು ಸವಾಲುಗಳನ್ನು ಎದುರಿಸೋದ್ರಲ್ಲಿ ಕೃಷ್ಣದೇವರಾಯರ ಜೊತೆಗೆ ಚಿನ್ನಾದೇವಿಯೂ ಇರ್ತಾ ಇದ್ಲಂತೆ. ಸಲಹೆಗಾರ್ತಿಯ ಹಾಗೆ, ಅವರ ಗೂಢಾಚಾರಣಿಯ ಹಾಗೆ ಅವರಿಗೆ ಸಹಾಯಕ್ಕೆ ಒದಗಿ ಬರ್ತಾ ಇದ್ಲಂತೆ. ಅರಮನೆಯೊಳಗಿನ ರಹಸ್ಯಗಳು, ಶತ್ರುಗಳ ಯೋಜನೆಗಳನ್ನು ಗುಪ್ತವಾಗಿ ತಿಳ್ಕೊಂಡು ಬರ್ತಾ ಇದ್ಲಂತೆ. ಉದಾಹರಣೆಗೆ, ಜೊತೆಯಲ್ಲೇ ಇರೋರು ಶತ್ರುಗಳ ಜೊತೆ ಸ್ನೇಹ ಬೆಳೆಸ್ತಾ ಇದ್ದಾರೆ, ಇಂಥವ್ರ ಬಗ್ಗೆ ಜಾಗರೂಕರಾಗಿರಿ, ಹೀಗೆ ಗುಟ್ಟಾಗಿ ರಾಯರಿಗೆ ತಿಳಿಸ್ತಾ ಇರೋಳಂತೆ. ಒಂಥರ ಅವಳು ಅವಳದೇ ನೆಟ್ವರ್ಕ್ ಇಟ್ಕೊಂಡಿದ್ಲು. ಹಾಗಾಗಿ ಅವರಿಬ್ಬರ ಮಧ್ಯೆ ಪ್ರೇಮ ಅನ್ನೋದು ಎಷ್ಟಿತ್ತೋ ನಂಬಿಕೆ ಅನ್ನೋದು ಕೂಡ ಅಷ್ಟೇ ಗಾಢವಾಗಿ ಇತ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಖಾನ್ ಬೆಳಗಾಂ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಕೃಷ್ಣದೇವರಾಯ ಸುಲ್ತಾನ್ ವಿರುದ್ಧ ಯುದ್ಧಕ್ಕೆ ಹೊರಡ್ತಾರೆ. ಹೊರಡೋ ಮುನ್ನ ಚಿನ್ನಾದೇವಿ ರಾಯರಿಗೆ ಹೇಗೆ ತನ್ನ ಪ್ರೀತಿಯ ರಕ್ಷೆಯನ್ನು ಕೊಡ್ತಾಳೆ ಗೊತ್ತಾ? ಚಿನ್ನದ ತಾಳಿಯನ್ನ ಅವರ ಕೈಗಿಡ್ತಾಳೆ. ಯುದ್ಧವನ್ನ ಜಯಿಸಿ ಬನ್ನಿ, ನಿಮ್ಮ ವಿಜಯವೇ ನನ್ನ ಆಭರಣ ಅಂತ ವಿಶ್ ಮಾಡಿ ಕಳಿಸ್ತಾಳೆ. ಯುದ್ಧದಲ್ಲಿ ರಾಯರಿಗೆ ಯಶಸ್ಸು ಸಿಗತ್ತೆ. ರಾಯಚೂರು ಮತ್ತೆ ರಾಯರ ಪಾಲಿಗೆ ಮರಳತ್ತೆ. ಈ ಗೆಲುವಿನ ಕಾರಣ ಅವರಿಗೆ ಕನ್ನಡ ಭೂಪಾಲ, ಆಂಧ್ರ ಭೋಜ ಅನ್ನೋ ಬಿರುದುಗಳು ಕೂಡ ಸಿಗತ್ತೆ. ಆದರೆ ಬದುಕು ಅಂದರೆ ಕೇವಲ ವಿಜಯಗಳ ಗೀತೆ ಅಲ್ಲ ಅಲ್ವಾ? ಸೋಲು, ಗೆಲುವು, ದುಃಖ, ದುಮ್ಮಾನಗಳ ಮಿಶ್ರಣ. ರಾಯರ ಎಳೆ ವಯಸ್ಸಿನ ಮಗ, ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾದ ರಾಜಕುಮಾರ ತಿರುಮಲ ಬಹಳ ಎಳೆ ವಯಸ್ಸಲ್ಲೇ ಸತ್ತು ಹೋಗ್ತಾನೆ. ಹತಾಶೆ, ಪುತ್ರಶೋಕವನ್ನ ರಾಯರು ಮೌನವಾಗಿ ಅನುಭವಿಸ್ತಾರೆ. 1529 ಹೊತ್ತಿಗೆ ಸಹಜವಾಗಿಯೇ ಅವರು ಮೃತರಾಗ್ತಾರೆ. ದುರಂತ ಅಂದ್ರೆ ಅವರು ಕಟ್ಟಿ ಬೆಳೆಸಿದ್ದ ವೈಭವದ ನಾಡು ಅವರ ಹಿಂದೆಯೇ ಹಂತ ಹಂತವಾಗಿ ಕುಸಿದು ಹೋಗುತ್ತೆ. ಪಟ್ಟದ ರಾಜಕುಮಾರ ಎಳೆ ವಯಸ್ಸಲ್ಲಿ ತೀರಿ ಹೋಗಿದ್ರಿಂದ ಕೃಷ್ಣದೇವರಾಯರ ತಮ್ಮ ಅಚ್ಯುತರಾಯ ಪಟ್ಟ ಏರ್ತಾನೆ. ಅಚ್ಯುತರಾಯನಿಗೆ ಯಾವುದೇ ಪುತ್ರ ಸಂತಾನ ಇಲ್ಲದ ಕಾರಣ ಅಳಿಯ ರಾಮರಾಯ ಮುಂದಿನ ಆಡಳಿತವನ್ನ ನಡೆಸ್ತಾನೆ. 1565 ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ದುರಂತವಾಗಿ ಸೋಲನ್ನ ಕಾಣುತ್ತೆ. ವೈಭವದ ವಿಜಯನಗರ ಇನ್ನಿಲ್ಲವಾಗುತ್ತೆ. ವೈಭವದ ವಿಜಯನಗರ ಕುಸಿದು ಹೋದ್ರೂ ಶ್ರೀಕೃಷ್ಣ ದೇವರಾಯ ತೋರಿಸಿದ್ದ ಧರ್ಮ ನಿರಪೇಕ್ಷತೆ, ಸಹನೆ ಮತ್ತು ಸಮಗ್ರ ದೃಷ್ಟಿಕೋನ ಇವತ್ತಿನ ಜಗತ್ತಿಗೆ ಬೇಕಾಗುವಂಥದ್ದೇ ಆಗಿದೆ. ಕನ್ನಡಿಗರ ಮನಸ್ಸಿನ ಸಿಂಹಾಸನದಲ್ಲಿ ಶ್ರೀಕೃಷ್ಣ ದೇವರಾಯರು ಯಾವತ್ತಿಗೂ ಇರ್ತಾರೆ. ಗೆಲುವು ಒಬ್ಬನಾದ್ರೆ ವಿಜಯ ಯಾವಾಗಲೂ ಸಾಮೂಹಿಕ ಪ್ರಯತ್ನದ ಫಲ ಅನ್ನೋದು ಶ್ರೀಕೃಷ್ಣ ದೇವರಾಯರ ಬದುಕಿಂದ ನಮಗೆ ಸಿಗೋ ಪಾಠ. ತುಳುವಂಶದ ರಾಜನ ಈ ಕನ್ನಡದ ಕಥೆ, ಕನ್ನಡ ನಾಡಿನ ಕತೆ ಹೇಗನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಟೇಲ್ಸ್ ವಿತ್ ರಶ್ಮಿ ಚಾನೆಲ್ ಫಾಲೋ ಮಾಡಿ, ಇನ್ನಷ್ಟು ಇಂತಹ ಕಥೆಗಳನ್ನು ಕೇಳ್ತಾ ಇರಿ.